ಕನ್ನಡದಲ್ಲಿ ವಿಡಿಯೋಸ್ ಮಾಡು ಅಂತ ನೀವು ಹೇಳಿದ್ದಾಯ್ತು. ಒಂದು ಒಳ್ಳೆ ಮುಹೂರ್ತ ನೋಡಿ ಶುರು ಮಾಡೋಣ ಅಂತ ನಾನು ವೇಟಿಂಗ್ ಮಾಡಿದ್ದು ಆಯ್ತು. ಕರ್ನಾಟಕ ರಾಜ್ಯೋತ್ಸವಕ್ಕಿಂತ ಒಳ್ಳೆ ದಿನ ಇನ್ನೇನಿರ್ತತಿ ಹೇಳಿ ಗುರು. ಬಳ್ಳಾರಿಯಲ್ಲಿದ್ದು ಯಾಕೆ ತೆಲುಗು ವಿಡಿಯೋಸ್ ಮಾಡ್ತೀಯಾ, ಕನ್ನಡದಲ್ಲಿ ವಿಡಿಯೋಸ್ ಮಾಡು ಅಂತ ಎಲ್ರು ಬೈದೇ ಬಿಟ್ರು ಮಾರಯ್ಯ. ಚಿಕ್ಕೋನಿದ್ದಾಗಿಂದ ಲ್ಯಾಂಗ್ವೇಜ್ ಬಗ್ಗೆ ನಮ್ಮ ಮನ್ಯಾಗ ಒಂದ್ ದೊಡ್ಡ ಯುದ್ಧನೇ ನಡೀತಿತ್ತು. ನಮ್ಮ ಅಪ್ಪ ಅವ್ರದೇನೋ ಕರ್ನಾಟಕ, ನಮ್ಮ ಅಮ್ಮ ಅವ್ರದೇನೋ ಆಂಧ್ರ ಪ್ರದೇಶ. ನಮ್ ಮನ್ಯಾಗ ಎರಡು ಭಾಷೆ ಮಾತಾಡಿ ನನಗೂ ಎರಡು ಭಾಷೆ ಅರ್ಧ ಕಲ್ಸಿಕೊಟ್ರು ಗುರು. ನಾನು ತೆಲುಗು ವಿಡಿಯೋಸ್ ಮಾಡ್ತೀನಂತ ಕರ್ನಾಟಕ ಮೇಲೆ ದ್ವೇಷ, ಕನ್ನಡ ಭಾಷೆ ಮೇಲೆ ದ್ವೇಷ ಅಸಲಿಲ್ಲ ಗುರು. ಹುಟ್ಟಿ ಬೆಳೆದಿದ್ದು ಕರ್ನಾಟಕ ಮಗ, ನನ್ನ ರಕ್ತದಲ್ಲೂ ಕನ್ನಡ ರಕ್ತನೇ ಇದೆ. ಎಲ್ಲಿ ನಾನು ಮಾತಾಡೋ ಕನ್ನಡ ಚೆನ್ನಾಗಿರಲ್ವೇನೋ ಅಂತ ಇಷ್ಟು ದಿನ ದೂರ ಇಟ್ಟಿದ್ದು. ಈಗ ನಾನು ಮಾತಾಡೋ ಕನ್ನಡ ಹೆಂಗಿದೆ ಅಂತ ನೀವೇ ಕಮೆಂಟ್ಸ್ ದಾಗ ಹೇಳ್ಬೇಕು. ನಮ್ ಕರ್ನಾಟಕ ಹ್ಯಾಂಗ್ ಫಾರ್ಮೇಶನ್ ಆಯ್ತಂತ ಗೊತ್ತಿಲ್ಲಾರ್ದೆ ನೀವು ಜಾಂಡಾ ಹಾಕಿ ಬ್ಯಾನರ್ ಕಟ್ಟಿದ್ರೆ ಏನು ಉಪಯೋಗ ಇಲ್ಲ ಮಾರಯ್ಯ. ನಮ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947 ಅಲ್ಲಿ. ಸ್ವಾತಂತ್ರ್ಯ ಬಂದದ್ದು ಭಾರತ ದೇಶಕ್ಕೆ, ಬಟ್ ನಮ್ ಕರ್ನಾಟಕಗಲ್ಲ. ಕನ್ನಡ ಮಾತಾಡೋ ಎಲ್ಲಾ ಪ್ರಜೆಗಳು ಬಾಂಬೆ, ಮದ್ರಾಸ್, ಹೈದರಾಬಾದ್ ರೀಜನ್ ನಲ್ಲಿ ಇರ್ತಿದ್ರು. 1956 ನವೆಂಬರ್ 1ರಂದು ಕನ್ನಡ ಮಾತಾಡೋ ಎಲ್ಲಾ ಪ್ರಜೆಗಳು ಒಂದು ಕಡೆ ಇರ್ಬೇಕಂತ ಎಷ್ಟೋ ಮಹಾನ್ ವ್ಯಕ್ತಿಗಳ ಕೃಷಿಗೆ ನಮ್ ಕರ್ನಾಟಕ ಒಂದು ಮಾಡಲಾಯ್ತು. 1973 ವರೆಗೆ ನಮ್ ಕರ್ನಾಟಕ ರಾಜ್ಯನ ಮೈಸೂರು ಅಂತ ಕರಿತಾ ಇದ್ರು. ಸಿಎಂ ದೇವರಾಜ ಅರಸನವರು ನಮ್ಮ ಮೈಸೂರು ಸ್ಟೇಟ್ ನ ಕರ್ನಾಟಕ ಅಂತ ಚೇಂಜ್ ಮಾಡಿದ್ರು. ನಮ್ ಕನ್ನಡ ಬಗ್ಗೆ, ನಮ್ ಕರ್ನಾಟಕ ಬಗ್ಗೆ ಹೇಳ್ತಾ ಹೋದ್ರೆ ಒಂದ್ 2-3 ಪುಸ್ತಕ ಬರಿಬಹುದು ಮಾರಯ್ಯ. ಆದ್ರೆ ಹೊರಗಿನ ರಾಜ್ಯದವ್ರಿಗೆ ಮಾತ್ರ ನಾವು ಸ್ವಲ್ಪ ನೆಗೆಟಿವ್ ಆಗೇ ಇರ್ತೀವಿ. ಎಲ್ಲಿಗೋದ್ರು ಕನ್ನಡ ಮಾತಾಡಿ ಅಂತ ಟಾರ್ಚರ್ ಕೊಡ್ತಿರ್ತೀವಲ್ಲ, ಅದು ಟಾರ್ಚರ್ ಅಂತ ಅವ್ರು ಅನ್ಕಂತದಾರ, ಆದ್ರೆ ಅದು ನಮ್ ಭಾಷೆ ಮೇಲಿರೋ ಪ್ರೀತಿ ಅಂತ ನಾವ್ ಅನ್ಕಂತಿದೀವಿ. ಬೇರೆ ರಾಜ್ಯದವರು ಇಲ್ಲಿಗ್ ಬಂದು ಅವ್ರ ಭಾಷೆ ಮಾತಾಡಿದ್ರೆ ನಮಗೆ ಹೆಂಗ ಅರ್ಥ ಆಗುತ್ತೆ? ನಮಗೆ ಅವ್ರ ಭಾಷೆ ಬರಲ್ವಲ್ಲ.